ವೆಲ್ಕಮ್ ಟು ಚಾನಲ್. JEE ಮೇನ್ಸ್ 2026ರ ಫಸ್ಟ್ ಸೆಷನ್ ಎಕ್ಸಾಮಿನೇಷನ್ ಕುರಿತಾಗಿ ಈಗಾಗಲೇ NTA ಆನ್ಲೈನ್ನಲ್ಲಿ ಅಪ್ಲಿಕೇಶನ್ಗಳನ್ನು ಕರೆದಿದ್ದಾರೆ. ಸೊ ಈಗಾಗಲೇ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಾರಂಭ ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆದ ವಿಡಿಯೋವನ್ನು ನಾನು ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದೇನೆ, ದಯವಿಟ್ಟು ನೋಡ್ಕೊಳ್ಳಿ. ಇತ್ತೀಚೆಗೆ NTA ಒಂದು ಪಬ್ಲಿಕ್ ನೋಟಿಸನ್ನು ನೀಡಿದ್ದಾರೆ. ಈ ಸಾರಿ JEE ಮೇನ್ಸ್ ಎಕ್ಸಾಮ್ಗೆ ಬದಲಾಗಿರುವ ಅಂಶಗಳಲ್ಲಿ ಏನಿತ್ತು ಅದರಲ್ಲಿನ ಒಂದು ಅಂಶಗಳನ್ನು ಕೂಡ ಮತ್ತೆ ಬದಲಾವಣೆಯನ್ನು ಮಾಡಿದ್ದಾರೆ. ಅವರು ನೀಡಿರುವ ಇನ್ಫಾರ್ಮೇಷನ್ ಬುಲೆಟಿನ್ನಲ್ಲಿ ನೀಡಿರುವ ಅಂಶ ಮೊದಲು ನೀಡಿದ್ರು, ಈಗ ಅದು ತೆಗೆದಿದ್ದಾರೆ. ಆ ವಿಷಯವನ್ನು ಈ ಒಂದು ಶಾರ್ಟ್ನಲ್ಲಿ ಗಮನಿಸೋಣ. ಮೊದಲು ನೀಡಿರುವ ಇನ್ಫಾರ್ಮೇಷನ್ ಬುಲೆಟಿನ್ನಲ್ಲಿ ಸ್ಟ್ಯಾಂಡರ್ಡ್ ಆಗಿರುವ ಕ್ಯಾಲ್ಕುಲೇಟರನ್ನು ಯೂಸ್ ಮಾಡಲಿಕ್ಕೆ ಅಲೋವನ್ನು ಮಾಡಿದ್ರು. ಆದರೆ ಈಗ ಆ ಒಂದು ವಿಷಯವನ್ನು ಕ್ಲಾರಿಫಿಕೇಷನ್ ಮಾಡಿದ್ದಾರೆ. ಇಲ್ಲಿ ಪಬ್ಲಿಕ್ ನೋಟಿಸ್ ಅಂಥೇಳಿ, ಈ ಪಬ್ಲಿಕ್ ನೋಟಿಸ್ನಲ್ಲಿ ಈಗಾಗಲೇ ನೀಡಿರುವ ಇನ್ಫಾರ್ಮೇಷನ್ ಬುಲೆಟಿನ್ನಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಗಿರುವ ಕ್ಯಾಲ್ಕುಲೇಟರ್ ಬಳಸೋಕ್ಕೆ ಅವಕಾಶಗಳನ್ನು ಕಲ್ಪಿಸಲಾಗಿತ್ತು, ಈಗ ಅದನ್ನು ಹಿಂಪಡೆಯಲಾಗಿದೆ. ಹೌಎವರ್ ದಿಸ್ ಫ್ಯೂಚರ್ forms part of generic test conducting platform and does not apply to JEE mains conducted by the NTA, as the use of calculators in any form is not permitted in this examination. Revised information idu needirtakkantadu. NTA regards the typographic error in the information bulletin of JEE main 2026 and for the ಇನ್ಕನ್ವೀನಿಯನ್ಸ್ ಕಾಸ್ಡ್ ಟು ದ ಕ್ಯಾಂಡಿಡೇಟು. ಸೊ ಈಗಾಗಲೇ ನೀಡಿರುವ ಒಂದು ಇನ್ಫಾರ್ಮೇಷನ್ ಬುಲೆಟಿನ್ನಲ್ಲಿ ಕ್ಯಾಲ್ಕುಲೇಟರ್ ಕೂಡ ಬಳಸ್ಬೋದು ಅಂತಕ್ಕಂಥದ್ದು ನೀಡಿದರು. ಈಗ ಆ ಒಂದು ಆದೇಶವನ್ನು ಅದನ್ನು ಹೊರತೆಗೆಯಲಾಗಿದೆ. ಇದಕ್ಕೆ ನಾನು ನೀಡಿರೋ ವಿಡಿಯೋದಲ್ಲಿನ ಒಂದಿಷ್ಟು ಚಿತ್ರಗಳು ಈಗಾಗಲೇ ಇತ್ತು ಪೇಜ್ ನಂಬರ್ 64ರಲ್ಲಿ, ಅದನ್ನು ಡಿಲೀಟ್ ಮಾಡಲಾಗಿದೆ. ಸೊ ಇಲ್ಲಿ ನೀವು ಡೌನ್ಲೋಡ್ದ ಇನ್ಫಾರ್ಮೇಷನ್ ಬುಲೆಟಿನ್ ಹೋದರೆ ಪೇಜ್ ನಂಬರ್ 64ರಲ್ಲಿ ನಿಮಗೆ ಅದು ಇತ್ತು, ಮೊದಲಿತ್ತು. ಸೊ ಈಗ ಅದನ್ನು ಡಿಲೀಟ್ ಮಾಡಲಾಗಿದೆ. ಸೊ ಇಲ್ಲೆಲ್ಲ ನಿಮಗೆ ಮ್ಯಾಗ್ನಿಫೈಯರು ಇದನ್ನೆಲ್ಲ ಬಳಸ್ಕೊಳ್ಬೋದು ಅಂತಕ್ಕಂಥದ್ದು ಇತ್ತು ಇಲ್ಲಿ. ಸೊ ಇದು ಇತ್ತು, ಜೊತೆಗೆ ಇಲ್ಲಿ ಮ್ಯಾಗ್ನಿಫೈಯರ್ ಇತ್ತು. ಈ ಪಾರ್ಟಲ್ಲಿ ಕ್ಯಾಲ್ಕುಲೇಟರನ್ನು ಯೂಸ್ ಮಾಡಬಹುದು ಅಂತಕ್ಕಂಥದ್ದು ನೀಡಿದರು, ಈಗ ಅದನ್ನು ತೆಗೆಯಲಾಗಿದೆ. ಪೇಜ್ ನಂಬರ್ 64ರಲ್ಲಿ ಇತ್ತು, ಮೊದಲಿಗೆ ಮಾಡಿರುವ ವಿಡಿಯೋಗಳಲ್ಲಿ ಇತ್ತು ಇದು. ಸೊ ಇಲ್ಲಿ ಪೇಜ್ ನಂಬರ್ 64ರಲ್ಲಿ ಇದು ಮ್ಯಾಗ್ನಿಫೈಯರ್ ಇಮೇಜ್ ಬಗ್ಗೆ ಇತ್ತು. ಸೊ ಮ್ಯಾಗ್ನಿಫೈಯರ್ ಆದಮೇಲೆ ಇಲ್ಲಿ ಕೆಳಗಡೆ ಇತ್ತು CBT ಕ್ಯಾಲ್ಕುಲೇಟರ್ ಪ್ರಿವ್ಯೂ ಅಂತಕ್ಕಂಥದ್ದು ಇತ್ತು. ಯೂಸ್ ದಿಸ್ ಬೇಸಿಕ್ ಕ್ಯಾಲ್ಕುಲೇಟರ್ ಆನ್ಲೈನ್ ಅಂತಿತ್ತು. ಇಲ್ಲೆಲ್ಲ ಸ್ಕ್ವೇರ್ ರೂಟು ಪರ್ಸೆಂಟೇಜ್ ನೋಡ್ಲಿಕ್ಕೆ ಅವಕಾಶಗಳಿದ್ವು, ಈಗ ಅದನ್ನು ತೆಗೆಯಲಾಗಿದೆ. ಸೊ ಇದಿಷ್ಟು ಅಪ್ಡೇಟ್ ಇದೆ ವಿದ್ಯಾರ್ಥಿಗಳೇ. ಚಾನಲನ್ನು ಫಾಲೋ ಮಾಡ್ಕೊಳ್ಳಿ, ಅಪ್ಡೇಟ್ಗಳನ್ನು ಪಡಿತೀರಿ. ಥ್ಯಾಂಕ್ ಯು ವೆರಿ ಮಚ್.